ಹೆರಿಗೆ ವೇಳೆ ಚುಚ್ಚುಮದ್ದು ನೀಡಲು ಲಂಚ ಕೇಳಿ ಹಣ ಪಡೆಯುತ್ತಿದ್ದ ವಿಡಿಯೋ ಸೆರೆ ಹಿಡಿದು ವೈದ್ಯನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಅವರಿಗೆ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಮನವಿ ಸಲ್ಲಿಸಿದ ಘಟನೆ ಇಂದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ. ಹೆರಿಗೆ ವೇಳೆ ಚುಚ್ಚುಮದ್ದು ನೀಡಲು ಲಂಚ ಕೇಳಿ ಹಣ ಪಡೆಯುತ್ತಿದ್ದ ವಿಡಿಯೋ ಸೆರೆ ಹಿಡಿದು ವೈದ್ಯನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್ ಅವರಿಗೆ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಮನವಿ ಸಲ್ಲಿಸಿದ ಘಟನೆ ಇಂದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ. ಚಿಂತಾಮಣಿ ಗಾಂಧಿನಗರದ ವಾಸಿ ಮಹಿಳೆ ಉಜ್ಮಾ ಎಂಬುವವರು ಹೆರಿಗೆಗಾಗಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೆರಿಗೆ ಆದ ನಂತರ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಜಯರಾಮರೆಡ್ಡಿ ಎಂಬುವವರು ಆಕೆಯ ಸಂಬಂಧಿಕರಿಂದ ಹಣ ಕೇಳಿದ್ದು, ಈ ವೇಳೆ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಲಂಚ ಪಡೆಯುವ ವಿಡಿಯೋ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವಿಡಿಯೋ ಮುಂದಿಟ್ಟುಕೊಂಡು ಲಂಚ ಪಡೆದ ವೈದ್ಯ ಡಾಕ್ಟರ್ ಜಯರಾಮರೆಡ್ಡಿ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ ಸಿಂಗ್ ಮಾತನಾಡಿ, ಮುರುಗುಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮದ ವಾಸಿ ಮಂಜುಳಾ ಮತ್ತು ಉಜ್ಮಾ ಎಂಬ ಗರ್ಭಿಣಿಯರು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೆರಿಗೆಗಾಗಿ ಬಂದಿದ್ದಾರೆ. ಇವರು ಕಡು ಬಡವರಾಗಿದ್ದು, ಇವರ ಹೆರಿಗೆಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಾಕ್ಟರ್ ಜಯರಾಮರೆಡ್ಡಿ ಅವರು ಮಂಜುಳಾ ಅವರಿಂದ 4,500 ಲಂಚವನ್ನು ಮತ್ತು ಉಜ್ಮಾ ಅವರಿಂದ 1,000 ರೂಪಾಯಿ ಹಣ ಪಡೆದಿದ್ದಾರೆ ಎಂದು ಆರೋಪಿಸಿದರು. तुम्हें कितना दिया मैं लिया, बहुत अच्छे, ठीक है जी। आप कुछ नहीं कहा, कुछ रहे तो दो, कुछ कम रहे तो कम दो, क्या की बोले, परवाह नहीं है, वैसा नहीं है, मैं कुछ प्लान नहीं है, ठीक है, खुशी से देने का है, अच्छा है, जन तो रखना है अभी, अच्छा। ನಿನ್ನೆ 4 ಗಂಟೆಯಲ್ಲಿ ಒಬ್ಬರು ಕರೆ ಮಾಡಿ, ಸರ್ ಈ ಥರ ಜಯರಾಮ್ ರೆಡ್ಡಿ ಅವರು ಸಜ್ಜನ್ ಡಾಕ್ಟ್ರು ನಮಗೆ ಹಣವನ್ನು ಬೇಡಿಕೆ ಇಡ್ತಿದ್ದಾರೆ, ದಯವಿಟ್ಟು ಬಂದು ನಮಗೆ ಸಹಕರಿಸಿ ಅಂತ ಹೇಳಿ ಕರೆ ಮಾಡಿದ್ವಿ ಸರ್. ಕರೆ ಮಾಡಿದ ತಕ್ಷಣ ಬಂದು ನಾನೇ ಹೋಗಿ ದುಡ್ಡಿಸ್ಕೊಂಡು ಒಳಗಡೆ ಹೋದರೆ ಪೇಷಂಟಿಗೆ ಬೈತಿದ್ದಾರೆ, ನನ್ನ ತಂಗಿ ಅಂತ ಹೇಳಿ ಹೋದೆ. ಅಲ್ಲಿ ವಿಚಾರ ಏನಂದರೆ, ತಾಯಿ ಮಗು ಸುರಕ್ಷಿತವಾಗಿದೆ, ಏನೂ ತೊಂದರೆ ಇಲ್ಲ, ಆರಾಮಾಗಿದೆ ಅಂತ ಬಾಯಲ್ಲಿ ಬರ್ತಾಯಿಲ್ಲ. ಅವ್ರ ಬಾಯಲ್ಲಿ ದುಡ್ಡು ಕೊಡು, ಹಣದ ಬೇಡಿಕೆ ನನ್ನ ಹತ್ರ ಹೇಳ್ತಿದ್ದಾರೆ, ಹಣ ಕೊಡು, ಎಷ್ಟಿದ್ರೆ ಅಷ್ಟು ಕೊಡು ಅಂತ ಬೇಡಿಕೆ ಇಡ್ತಾರೆ ಸರ್. ಸಾರ್ವಜನಿಕರ ಆಸ್ಪತ್ರೆಯಲ್ಲಿ 1,20,000 ಸಂಬಳ ಮಾಡುವಂಥ ವೈದ್ಯರಿಗೆ ಸಾರ್ವಜನಿಕರು 100-200 ರೂಪಾಯಿ ಸಂಪಾದನೆ ಮಾಡೋ ಸಾರ್ವಜನಿಕರಿಗೆ ಇಷ್ಟು ಪೀಡಿಸಿ ಅವ್ರನ್ನ ದುಡ್ಡು ಕೇಳ್ತಾರಲ್ಲ, ಇವರಿಗೆ ಸ್ವಲ್ಪ ಆದರೂ ಮಾನವೀಯತೆ ಅನ್ನೋದಿದೆಯಾ? ಮಾನವೀಯತೆ ಅಲ್ಲ, ಮರ್ಯಾದೆ ಇದೆಯಾ? ಇವರಿಗೆ ಯಾವ ರೀತಿ ಜನಸಾಮಾನ್ಯರ ಹತ್ರ ದುಡ್ಡಿಸ್ಕೊಂಡು ಬೇಡಿಕೆ ಇಡ್ತಾರಲ್ಲ, ಇವ್ರಿಗೆ ಏನು ಅನ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಸುಮಾರು ಸಾರಿ ಸಾರ್ವಜನಿಕರು ನಮ್ಮ ಹತ್ರ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್, ನಮ್ಗೆ ಈ ಥರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಗೆ ಈ ಥರ ತುಂಬ ತೊಂದರೆ ಕೊಡ್ತಾಯಿದ್ದಾರೆ, ವೈದ್ಯರು ತೊಂದರೆ ಕೊಡ್ತಾಯಿದ್ದಾರೆ, ದುಡ್ಡಿನ ಬೇಡಿಕೆ ಕೊಡ್ತಾಯಿದ್ದಾರೆ ಸರ್, ತುಂಬ ತೊಂದರೆ ಆಗ್ತಾಯಿದೆ. ನಾವು 100-200 ಸಂಪಾದನೆ ಮಾಡೋರು ಸರ್, ನಾವು 100-200 ಸಂಪಾದನೆ ಮಾಡಿ ನಾವು ಸಾವಿರಾರು ಗಟ್ಟಲೆ ದುಡ್ಡು ಕೇಳ್ತಾರೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಖಾಸಗಿ ಆಸ್ಪತ್ರೆಗೆ ಹೋದ್ರೂ ಅಷ್ಟೊಂದು ಆಗಲ್ಲ. ಈ ರೀತಿ ನಮಗೆ ಪೀಡಿಸಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಈ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು. ಲಂಚ ಪಡೆದ ವೈದ್ಯನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು.